ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಲೆ ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತು ಏಪ್ರಿಲ್ ತಿಂಗಳ ಮೊದಲ ವಾರದ ಪ್ರಮುಖವಾದಂತಹ ಪ್ರಚಲಿತ ಘಟನೆಗಳನ್ನು ಪ್ರಶ್ನೋತ್ತರ ರೂಪದಲ್ಲಿ ರಿವೈಸ್ ಮಾಡೋಣ. ಈ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ಐಲೆ ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಈ ರಿವಿಷನ್ ಸೆಷನ್ನ ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದರೆ, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಥವಾ ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ ಆಪ್ಷನ್ಗಳಲ್ಲಿ 1950, 1958, 1972 ಅಥವಾ 1999 ಅಂತ ಆಪ್ಷನ್ಗಳನ್ನು ನೀಡಲಾಗಿತ್ತು. ಸೊ ಸರಿಯಾದ ಉತ್ತರ ಆಪ್ಷನ್ 2, 1958ರಲ್ಲಿ ಭಾರತದ ಈ DRDO ಸಂಸ್ಥೆಯನ್ನು ಅಥವಾ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅನ್ನು ಪ್ರಾರಂಭ ಮಾಡಲಾಯಿತು. ಇತ್ತೀಚೆಗೆ ತನ್ನ 65ನೇ ಸಂಸ್ಥಾಪನಾ ದಿನವನ್ನು ಆಚರಿಸಿಕೊಂಡಂತಹ DRDO ನ್ಯೂಸ್ದಲ್ಲಿತ್ತು. ಸೊ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಯನ್ನು ಕೇಳಲಾಗಿತ್ತು. ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುವಂತಹ ಈ DRDO ಸಂಸ್ಥೆಯ ಮುಖ್ಯ ಕಚೇರಿ ಇರುವುದು ನವದೆಹಲಿಯಲ್ಲಿ. 1958ರಲ್ಲಿ ಸ್ಥಾಪನೆಯಾದಂತಹ ಈ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ನ ಪ್ರಸ್ತುತ ಕಾರ್ಯನಿರ್ವಾಹಕ ಅಧ್ಯಕ್ಷರು ಯಾರು ಅಂತಂದರೆ ಡಾಕ್ಟರ್ ಸಮೀರ್ ವಿ ಕಾಮತ್. ನೆನ್ಪಿಟ್ಕೊಳ್ಳಿ, ಡಾಕ್ಟರ್ ಸಮೀರ್ ವಿ ಕಾಮತ್ ಇವರು ಪ್ರಸ್ತುತವಾಗಿ ಈ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ನ ಕಾರ್ಯನಿರ್ವಾಹಕ ಅಧ್ಯಕ್ಷರಾಗಿದ್ದಾರೆ. ಈ ಕೆಳಗಿನ ದೇಶಗಳ ಪಟ್ಟಿಯಲ್ಲಿ ಶಾಂಘಾಯ್ ಕೋಆಪರೇಷನ್ ಆರ್ಗನೈಸೇಷನ್ ಅಥವಾ ಶಾಂಘಾಯ್ ಸಹಕಾರ ಸಂಸ್ಥೆಯ ಸದಸ್ಯತ್ವವನ್ನು ಹೊಂದಿಲ್ಲದೆ ಇರುವಂತಹ ರಾಷ್ಟ್ರ ಯಾವುದು ಅಂತ ಗುರುತಿಸಬೇಕಾಗಿದೆ. ಯಾವ ರಾಷ್ಟ್ರ ಸದಸ್ಯ ರಾಷ್ಟ್ರವಾಗಿಲ್ಲ ಶಾಂಘಾಯ್ ಕೋಆಪರೇಷನ್ ಆರ್ಗನೈಸೇಷನ್ ಸಂಸ್ಥೆಯ ಅಂತ ಗುರುತಿಸಬೇಕಾಗಿದ್ದು ಆಪ್ಷನ್ 1 ರಷ್ಯಾ, ಆಪ್ಷನ್ 2 ಇರಾನ್, ಆಪ್ಷನ್ 3 ಭಾರತ ಅಥವಾ ಆಪ್ಷನ್ 4 ಉಜ್ಬೇಕಿಸ್ತಾನ್ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 2 ಇರಾನನ್ನು ಹೊರತುಪಡಿಸಿ ಉಳಿದಂತೆ ಈ ಲಿಸ್ಟ್ನಲ್ಲಿರುವಂತಹ ಎಲ್ಲ ಆಪ್ಷನ್ಗಳಲ್ಲಿನ ರಾಷ್ಟ್ರಗಳು ಕೂಡ ಈ ಶಾಂಘಾಯ್ ಕೋಆಪರೇಷನ್ ಆರ್ಗನೈಸೇಷನ್ನ ಸದಸ್ಯತ್ವವನ್ನು ಹೊಂದಿವೆ. ಸೊ ಆಪ್ಷನ್ 2 ಇರಾನ್ ಈಸ್ ರೈಟ್ ಆನ್ಸರ್. ಅತಿ ಶೀಘ್ರದಲ್ಲೇ ಇರಾನ್ ಕೂಡ ಈ ಶಾಂಘಾಯ್ ಸಹಕಾರ ಸಂಸ್ಥೆಯ ಸದಸ್ಯತ್ವವನ್ನು ಹೊಂದಲಿದೆ ಅಂತ ರೀಸೆಂಟಾಗಿ ನಾವು ಒಂದು ಆರ್ಟಿಕಲ್ನಲ್ಲಿ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಸದ್ಯಕ್ಕೆ ಇರಾನ್ ಈ ಒಂದು SCOದ ಸದಸ್ಯತ್ವವನ್ನು ಹೊಂದಿಲ್ಲದೆ ಇರುವಂಥ ರಾಷ್ಟ್ರವಾಗಿದೆ ಈ ಒಂದು ಪಟ್ಟಿಯಲ್ಲಿ. ಸದ್ಯಕ್ಕೆ ಈ ಭಾರತೀಯ GI ಟ್ಯಾಗನ್ನು ಅಥವಾ ಜಾಗ್ರಫಿಕಲ್ ಇಂಡಿಕೇಶನ್ ಟ್ಯಾಗನ್ನು ಹೊಂದಿರುವಂತಹ ಈ ಕಾಂಗ್ರಾ ಚಹಾ ಈ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಇದೆ. ಈ ಕಾಂಗ್ರಾ ಚಹಾವನ್ನು ಯಾವ ರಾಜ್ಯದಲ್ಲಿ ಪ್ರಮುಖವಾಗಿ ಬೆಳೆಯಲಾಗುತ್ತೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ಗಳಲ್ಲಿ ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ್, ಅರುಣಾಚಲ್ ಪ್ರದೇಶ್, ಆಪ್ಷನ್ 4 ಅಸ್ಸಾಂ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ಹಿಮಾಚಲ್ ಪ್ರದೇಶದಲ್ಲಿ ಈ ಒಂದು ಕಾಂಗ್ರಾ ಟೀಯನ್ನು ಪ್ರಸಿದ್ಧವಾಗಿ ಬೆಳೆಯಲಾಗುತ್ತದೆ. ಇದಕ್ಕೆ GI ಟ್ಯಾಗನ್ನು ಕೂಡ ನೀಡಿ ಗುರುತಿಸಲಾಗಿದೆ. ಸೊ ಆಪ್ಷನ್ 2 ಹಿಮಾಚಲ್ ಪ್ರದೇಶ್ ಈಸ್ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಸರೋವರದಲ್ಲಿ ವಾರ್ಷಿಕವಾಗಿ ಆಯೋಜನೆ ಮಾಡುವಂತಹ ನೆಹರು ಟ್ರೋಫಿ ಬೋಟ್ ರೇಸನ್ನು ಆಯೋಜನೆ ಮಾಡಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ವೆಂಬನಾಡ್ ಸರೋವರ, ಆಪ್ಷನ್ 2 ಚಿಲ್ಕಾ ಸರೋವರ, ಆಪ್ಷನ್ 3 ಕೊಲ್ಲೇರು ಸರೋವರ, ಆಪ್ಷನ್ 4 ದಾಲ್ ಸರೋವರ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 1 ಕೇರಳದಲ್ಲಿರುವಂತಹ ವೆಂಬನಾಡ್ ಸರೋವರದಲ್ಲಿ ಈ ಪ್ರಸಿದ್ಧವಾದಂತಹ ದೋಣಿಯ ರೇಸ್ ಅಥವಾ ನೆಹರು ಟ್ರೋಫಿ ಬೋಟ್ ರೇಸನ್ನು ಕಂಡಕ್ಟ್ ಮಾಡಲಾಗುತ್ತೆ ವಾರ್ಷಿಕವಾಗಿ. ಸೊ ವೆಂಬನಾಡ್ ಸರೋವರ ಈಸ್ ರೈಟ್ ಆನ್ಸರ್. ರಾಷ್ಟ್ರೀಯ ಕಂಪನಿ ಕಾನೂನು ಮೇಲ್ಮನವಿ ನ್ಯಾಯಮಂಡಳಿ ಅಥವಾ ನ್ಯಾಷನಲ್ ಕಂಪನಿ ಲಾ ಅಪಿಲೇಟ್ ಟ್ರಿಬ್ಯುನಲ್ ಅನ್ನು ಯಾವ ವರ್ಷ ಅಥವಾ ಯಾವ ಇಸವಿಯಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆ ಇದ್ದು ಆಪ್ಷನ್ಗಳಲ್ಲಿ 2006, ಆಪ್ಷನ್ 2 2009, ಆಪ್ಷನ್ 3 2016 ಅಥವಾ ಆಪ್ಷನ್ 4 2020 ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 3 2016ನೇ ಇಸವಿಯಲ್ಲಿ ನ್ಯಾಷನಲ್ ಕಂಪನಿ ಲಾ ಅಪಿಲೇಟ್ ಟ್ರಿಬ್ಯುನಲ್ ಈ ಒಂದು ಸಂಸ್ಥೆಯನ್ನು ನ್ಯಾಯಮಂಡಳಿಯನ್ನು ಜಾರಿಗೊಳಿಸಲಾಯಿತು ಅಥವಾ ಸ್ಥಾಪನೆ ಮಾಡಲಾಯಿತು. ಈ ಕೆಳಗಿನ ಯಾವ ಸಹಾಯವಾಣಿ ಸಂಖ್ಯೆ ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 1001, ಆಪ್ಷನ್ 2 198, ಆಪ್ಷನ್ 3 1930 ಅಥವಾ ಆಪ್ಷನ್ 4 1925 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 1930 ಅನ್ನುವ ಈ ಒಂದು ನಂಬರ್ ಏನಿದೆ, ಸಂಖ್ಯೆ ಏನಿದೆ, ಸೈಬರ್ ಕ್ರೈಮ್ಗೆ ಕುರಿತಾದಂತಹ ಸಹಾಯವಾಣಿಯಾಗಿ ಭಾರತದಲ್ಲಿ ಗುರುತಿಸಿಕೊಳ್ಳುತ್ತದೆ. ನೆನ್ಪಿಟ್ಕೊಳ್ಳಿ 1930. ಆಪ್ಷನ್ 3 ಇಸ್ ರೈಟ್ ಆನ್ಸರ್.
ಭಾರತದಲ್ಲಿ ಮೊದಲ ಮಹಿಳಾ ಶಿಕ್ಷಕಿ ಅಂತ ಪ್ರಸಿದ್ಧರಾದಂತಹ ವ್ಯಕ್ತಿ ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಕಮಲಾಬಾಯಿ ಚಟ್ಟೋಪಾಧ್ಯಾಯ, ಅಹಲ್ಯಾಬಾಯಿ ಹೋಳ್ಕರ್, ಪಂಡಿತೆ ರಮಾಬಾಯಿ ಅಥವಾ ಸಾವಿತ್ರಿಬಾಯಿ ಫುಲೆ ಅಂತ ನೀಡಲಾಗಿತ್ತು. ಸರಿಯಾದ ಉತ್ತರ ಆಪ್ಷನ್ 4, ಸಾವಿತ್ರಿಬಾಯಿ ಫುಲೆ ಅವರು ಭಾರತದಲ್ಲಿ ಮೊದಲ ಮಹಿಳಾ ಶಿಕ್ಷಕಿ, ಫಸ್ಟ್ ಫೀಮೇಲ್ ಟೀಚರ್ ಅಂತ ಗುರುತಿಸಿಕೊಳ್ಳುವಂತಹ ವ್ಯಕ್ತಿಯಾಗಿದ್ದಾರೆ. ಮುಖ್ಯವಾಗಿ ಸಮಾಜ ಸುಧಾರಕರಾದಂತಹ ಮಹಾರಾಷ್ಟ್ರದ ಮೂಲದ ಜ್ಯೋತಿಬಾ ಫುಲೆ ಅವರ ಪತ್ನಿಯಾದಂತಹ ಸಾವಿತ್ರಿಬಾಯಿ ಫುಲೆ ಅವರು ಮಹಿಳಾ ಶಿಕ್ಷಣ ಮತ್ತು ಮಹಿಳೆಯರ ಹಕ್ಕುಗಳನ್ನು ರಕ್ಷಿಸುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ. ಸೊ ನೆನ್ಪಿಟ್ಕೊಳ್ಳಿ, ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಂತ ಸಾವಿತ್ರಿಬಾಯಿ ಫುಲೆ ಅವರು ಗುರುತಿಸಿಕೊಳ್ಳುತ್ತಾರೆ. ಇತ್ತೀಚೆಗೆ ಈ ಕೆಳಗಿನ ಯಾವ ದೇಶಗಳನ್ನು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಮಲೇರಿಯಾ ಮುಕ್ತ ರಾಷ್ಟ್ರಗಳು ಅಂತ ಘೋಷಿಸಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಶ್ರೀಲಂಕಾ ಮತ್ತು ಮ್ಯಾನ್ಮಾರ್, ಆಪ್ಷನ್ 2 ಉಜ್ಬೇಕಿಸ್ತಾನ್ ಮತ್ತು ಕಜಕಿಸ್ತಾನ್, ಆಪ್ಷನ್ 3 ಅಜರ್ಬೈಜಾನ್ ಮತ್ತು ತಜಿಕಿಸ್ತಾನ್, ಆಪ್ಷನ್ 4 ಮೇಲಿನ ಎಲ್ಲವೂ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಅಜರ್ಬೈಜಾನ್ ಮತ್ತು ತಜಿಕಿಸ್ತಾನ್ ರಾಷ್ಟ್ರಗಳಲ್ಲಿ ಸಂಪೂರ್ಣವಾಗಿ ಮಲೇರಿಯಾ ನಿರ್ನಾಮವಾಗಿದೆ ಅಥವಾ ನಿರ್ಮೂಲವಾಗಿದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಇತ್ತೀಚೆಗೆ ಸರ್ಟಿಫಿಕೇಷನನ್ನು ಅಥವಾ ಒಂದು ಘೋಷಣೆಯನ್ನು ನೀಡಲಾಗಿತ್ತು. ಮ್ಯಾಂಗ್ರೋವ್ ಅರಣ್ಯಗಳು ಭಾರತದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂತಹ ರಾಜ್ಯ ಯಾವುದು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಗಳಲ್ಲಿ ಪಶ್ಚಿಮ ಬಂಗಾಳ, ಆಪ್ಷನ್ 2 ಗುಜರಾತ್, ಆಪ್ಷನ್ 3 ತಮಿಳುನಾಡು ಅಥವಾ ಆಪ್ಷನ್ 4 ಮಹಾರಾಷ್ಟ್ರ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 1 ಪಶ್ಚಿಮ ಬಂಗಾಳದಲ್ಲಿ ಅತಿ ಹೆಚ್ಚಾದಂತಹ ಮ್ಯಾಂಗ್ರೋವ್ ಅರಣ್ಯಗಳನ್ನು ನಾವು ಕಾಣಬಹುದಾಗಿದೆ. ಸೊ ಆಪ್ಷನ್ 1 ಪಶ್ಚಿಮ ಬಂಗಾಳ ಅಥವಾ ವೆಸ್ಟ್ ಬೆಂಗಾಲ್ ಈಸ್ ರೈಟ್ ಆನ್ಸರ್. NILP ಅಥವಾ ನ್ಯೂ ಇಂಡಿಯಾ ಲಿಟ್ರಸಿ ಪ್ರೋಗ್ರಾಮ್, NILP ಅಥವಾ ನವಭಾರತ ಸಾಕ್ಷರತಾ ಕಾರ್ಯಕ್ರಮ, ಇದಕ್ಕೆ ಕುರಿತಾದಂತಹ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 15 ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಎಲ್ಲ ಭಾರತೀಯ ಅನಕ್ಷರಸ್ಥ ನಾಗರಿಕರಿಗೆ ಶಿಕ್ಷಣವನ್ನು ಒದಗಿಸುವಂತಹ ಗುರಿಯನ್ನು ಈ NILP ಹೊಂದಿದೆ ಅಂತ ಇದೆ. ಆಪ್ಷನ್ 2 ಎರಡನೇ ಹೇಳಿಕೆ, ಇದು ಕೇಂದ್ರ ಪ್ರಾಯೋಜಿತವಾದಂತಹ ಕಾರ್ಯಕ್ರಮವಾಗಿದೆ, ನ್ಯೂ ಇಂಡಿಯಾ ಲಿಟ್ರಸಿ ಪ್ರೋಗ್ರಾಮ್ ಅಂತ. ಸೊ ಆಪ್ಷನ್ 3 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ 25 ಕೋಟಿಗೂ ಹೆಚ್ಚು ಅನಕ್ಷರಸ್ಥರಿದ್ದಾರೆ ಅಂತ ಆಪ್ಷನ್ 3 ಹೇಳ್ತಾ ಇದೆ. ಆಪ್ಷನ್ 4 ಮೇಲಿನ ಎಲ್ಲವೂ ಅಂತ ಇದೆ. ಸೊ ಅಂದರೆ ಈ ಮೇಲಿನ ಎಲ್ಲ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿವೆ ಅಂತ ಇದ್ದು, ಸರಿಯಾದ ಉತ್ತರ ಆಪ್ಷನ್ 4 ಈ ಮೇಲೆ ತಿಳಿಸಲಾದಂತಹ ಎಲ್ಲ ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗಿವೆ. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಈ ಕೆಳಗಿನ ಸ್ವತಂತ್ರ ಹೋರಾಟಗಾರರಲ್ಲಿ ಇಂಡಿಯನ್ ಹೋಮ್ ರೂಲ್ ಸೊಸೈಟಿಯನ್ನು ಲಂಡನ್ನಲ್ಲಿ ಸ್ಥಾಪನೆ ಮಾಡಿದಂತಹ ಸ್ವತಂತ್ರ ಹೋರಾಟಗಾರ ಯಾರು ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಬಾಲ ಗಂಗಾಧರ್ ತಿಲಕ್, ಆಪ್ಷನ್ 2 ಎನಿ ಬೆಸೆಂಟ್, ಆಪ್ಷನ್ 3 ಪಂಡಿತ್ ಮದನ್ ಮೋಹನ್ ಮಾಳ್ವಿಯಾ ಅಥವಾ ಆಪ್ಷನ್ 4 ಶ್ಯಾಮಜಿ ಕೃಷ್ಣ ವರ್ಮಾ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 4 ಶ್ಯಾಮ್ಜಿ ಕೃಷ್ಣ ವರ್ಮಾ ಇವರು ಲಂಡನ್ನಲ್ಲಿ ಇಂಡಿಯನ್ ಹೋಮ್ ರೂಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದಂತಹ ಸ್ವತಂತ್ರ ಹೋರಾಟಗಾರರಾಗಿದ್ದಾರೆ. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆ, ಈ ಯಾಂಗ್ಲಿ ಅನ್ನುವ ಉತ್ಸವವನ್ನು ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಯಾಂಗ್ಲಿ ಅನ್ನುವ ಹಬ್ಬವನ್ನು ಸೊ ಆಪ್ಷನ್ಗಳಲ್ಲಿ ತ್ರಿಪುರಾ ರಾಜ್ಯ, ಆಪ್ಷನ್ 2 ಅಸ್ಸಾಂ, ಆಪ್ಷನ್ 3 ತೆಲಂಗಾಣ ಅಥವಾ ಆಪ್ಷನ್ 4 ಮೇಘಾಲಯ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ಅಸ್ಸಾಂನಲ್ಲಿ ಈ ತಿವಾ ಜನಾಂಗದವರಿಂದ ಯಾಂಗ್ಲಿ ಉತ್ಸವವನ್ನು ಆಚರಿಸಲಾಗುತ್ತೆ. ಸೊ ಆಪ್ಷನ್ 2 ಅಸ್ಸಾಂ ಈಸ್ ರೈಟ್ ಆನ್ಸರ್. ಕಳಸಾ ನದಿ ಈ ಕೆಳಗಿನ ಯಾವ ನದಿಯ ಉಪನದಿಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಮಲಪ್ರಭಾ, ಬಂಡೂರಿ, ಮಹದಾಯಿ ಅಥವಾ ಮೇಲಿನ ಎಲ್ಲವೂ ಅಂತ ನೀಡಲಾಗಿತ್ತು ಆಪ್ಷನ್ಗಳನ್ನು. ಸರಿಯಾದ ಉತ್ತರ ಆಪ್ಷನ್ 3 ಮಹದಾಯಿ ನದಿಯ ಉಪನದಿಯಾಗಿ ಕಳಸಾ ನದಿ ಗುರುತಿಸಿಕೊಳ್ಳುತ್ತದೆ. ಸೊ ರೀಸೆಂಟಾಗಿ ಈ ಕಳಸಾ ಬಂಡೂರಿ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಅನುಮೋದನೆಯನ್ನು ನೀಡಲಾಗಿದೆ ಅಂತ ಕಾಂಟೆಕ್ಸ್ಟ್ನಲ್ಲಿ ನಾವು ರೀಸೆಂಟಾಗಿ ಒಂದು ಆರ್ಟಿಕಲನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಮ್ಯಾಪ್ ಮೂಲಕ ಈ ಕಳಸಾ ನದಿ ಮತ್ತು ಮಹದಾಯಿ ನದಿಯ ಕುರಿತಾದಂತಹ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ರಿವೈಸ್ ಮಾಡೋಣ. ಈ ಒಂದು ಮ್ಯಾಪ್ನಲ್ಲಿ ನೋಡುವ ಪ್ರಕಾರ ಮಹದಾಯಿ ನದಿ ಬೆಳಗಾವಿ ಜಿಲ್ಲೆಯ ಭೀಮ್ಗಢ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಥವಾ ಭೀಮ್ಗಢ್ ಅನ್ನುವ ವನ್ಯಜೀವಿ ಅಭಯಾರಣ್ಯದಲ್ಲಿ ಹುಟ್ಟುವಂತಹ ನದಿ ಮಹದಾಯಿ ನದಿಯಾಗಿದ್ದು, ಇದರ ಪ್ರಮುಖವಾದಂತಹ 2 ಉಪನದಿಗಳು ಯಾವುವು ಅಂತಂದರೆ ಬಂಡೂರಿ ಮತ್ತು ಕಳಸಾ. ಸೊ ಈ ಕಳಸಾ ಮತ್ತು ಬಂಡೂರಿ ನದಿಗಳಿಗೆ
ಒಂದು ಬ್ಯಾರೇಜನ್ನು ನಿರ್ಮಾಣ ಮಾಡುವುದರ ಮೂಲಕ ಕರ್ನಾಟಕದ ಪ್ರಮುಖವಾದಂತಹ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ, ಮುಖ್ಯವಾಗಿ ಬೆಳಗಾವಿ, ಬಾಗಲಕೋಟೆ, ಗದಗ್ ಮತ್ತು ಧಾರವಾಡ ಜಿಲ್ಲೆಯ ಪ್ರಮುಖ ತಾಲೂಕುಗಳಲ್ಲಿ ಜನರಿಗೆ ಕುಡಿಯುವ ನೀರನ್ನು ಪೂರೈಸುವಂತಹ ನಿಟ್ಟಿನಲ್ಲಿ ಈ ಕಳಸಾ ಬಂಡೂರಿ ನಾಲಾ ಯೋಜನೆ ಅಥವಾ ಕಳಸಾ ಬಂಡೂರಿ ಬ್ಯಾರೇಜ್ ಪ್ರಾಜೆಕ್ಟನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಸೊ ಇತ್ತೀಚೆಗೆ ಈ ಒಂದು ಪ್ರಾಜೆಕ್ಟ್ಗೆ ಸಾಕಷ್ಟು ರೀತಿಯಾದಂತಹ ಅಡ್ಡಿಗಳನ್ನು ಗೋವಾ ಸರ್ಕಾರದಿಂದ ಮಾಡಲಾಗ್ತಾ ಇತ್ತು. ಸೊ ಆದರೂ ಕೂಡ ಈ ಎರಡೂ ಪ್ರಾಜೆಕ್ಟ್ಗಳಿಗೆ ಬ್ಯಾರೇಜ್ಗಳನ್ನು ನಿರ್ಮಾಣ ಮಾಡುವಂತಹ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಅನುಮೋದನೆಯನ್ನು ನೀಡಲಾಗಿದೆ. ಸೊ ಅತಿ ಶೀಘ್ರದಲ್ಲೇ ಈ ಕಳಸಾ ಬಂಡೂರಿ ಯೋಜನೆ ಕಂಪ್ಲೀಟ್ ಆಗುವಂತಹ ಸಾಧ್ಯತೆ ಇದೆ ಅಂತ ನಾವು ನಿರೀಕ್ಷಿಸಬಹುದಾಗಿದೆ. ಸೊ ಮಹದಾಯಿ ನದಿಯನ್ನು ಆಲ್ರೆಡಿ ತಿಳಿದುಕೊಂಡ ಹಾಗೆ ಭೀಮ್ಗಢ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಹುಟ್ಟಿ ಗೋವಾ ಮೂಲಕ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವಂತಹ ನದಿ ಮಹದಾಯಿ ನದಿ ಆಗಿ ಗುರುತಿಸಿಕೊಳ್ಳುತ್ತದೆ. ಸೊ ದಟ್ ವಾಸ್ ಅಬೌಟ್ ಡಿಟೇಲ್ಡ್ ಮ್ಯಾಪಿಂಗ್ ಆಫ್ ಕಳಸಾ ಬಂಡೂರಿ ಆ್ಯಂಡ್ ಮಹದಾಯಿ ನದಿ. ಈ ಕಾಲಿಯಾ ಅನ್ನುವ ರೈತರ ಮತ್ತು ಕೃಷಿಯ ಅಭಿವೃದ್ಧಿಗಾಗಿ ಸಹಾಯ ಮಾಡುವುದಕ್ಕೆ ಭಾರತದ ಯಾವ ರಾಜ್ಯದಲ್ಲಿ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಈ ಕಾಲಿಯಾ ಅನ್ನುವ ಯೋಜನೆಯನ್ನು ಪ್ರಾರಂಭ ಮಾಡಿದಂತಹ ರಾಜ್ಯ ಯಾವುದು ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ಗಳಲ್ಲಿ ತೆಲಂಗಾಣ, ಮಹಾರಾಷ್ಟ್ರ, ಒಡಿಶಾ ಅಥವಾ ರಾಜಸ್ಥಾನ್ ಅಂತ ಇದ್ದು ಸರಿಯಾದ ಉತ್ತರ ಆಪ್ಷನ್ 3 ಒಡಿಶಾ ರಾಜ್ಯದಲ್ಲಿ ಈ ಕಾಲಿಯಾ ಅನ್ನುವ ರೈತರು ಮತ್ತು ಕೃಷಿಯ ಸಹಾಯಕ್ಕಾಗಿ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ. ಸೊ ಆಪ್ಷನ್ 3 ಒಡಿಶಾ ಈಸ್ ರೈಟ್ ಆನ್ಸರ್. ಈ ಎರವಿಕುಲಂ ಅನ್ನುವ ರಾಷ್ಟ್ರೀಯ ಉದ್ಯಾನವನ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ತಮಿಳುನಾಡು, ಆಪ್ಷನ್ 2 ಕೇರಳ, ಆಪ್ಷನ್ 3 ಆಂಧ್ರ ಪ್ರದೇಶ್, ಆಪ್ಷನ್ 4 ಕರ್ನಾಟಕ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ಕೇರಳ ರಾಜ್ಯದಲ್ಲಿ ಈ ಎರವಿಕುಲಂ ಅನ್ನುವ ನ್ಯಾಷನಲ್ ಪಾರ್ಕ್ ಲೊಕೇಟ್ ಆಗಿದೆ. ಸೊ ಆಪ್ಷನ್ 2 ಕೇರಳ ಈಸ್ ರೈಟ್ ಆನ್ಸರ್. ಈ ಆಫ್ರಿಕಾ ಖಂಡದಲ್ಲಿರುವಂತಹ ಅತಿ ಎತ್ತರದ ಶಿಖರ ಕಿಲಿಮಾಂಜರೋ ಅನ್ನುವ ಪರ್ವತ ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆ ಇದೆ. ಕಿಲಿಮಾಂಜರೋ ಪರ್ವತ ಯಾವ ದೇಶದಲ್ಲಿದೆ ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ 1 ಕೀನ್ಯಾ, ಆಪ್ಷನ್ 2 ದಕ್ಷಿಣ ಆಫ್ರಿಕಾ, ಆಪ್ಷನ್ 3 ನಮೀಬಿಯಾ, ಆಪ್ಷನ್ 4 ತಾಂಜಾನಿಯಾ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 4 ತಾಂಜಾನಿಯಾ ರಾಷ್ಟ್ರದಲ್ಲಿ ಈ ಆಫ್ರಿಕಾ ಖಂಡದ ಅತಿ ಎತ್ತರದ ಶಿಖರ ಕಿಲಿಮಾಂಜರೋ ಅನ್ನುವ ಪರ್ವತ ಲೊಕೇಟ್ ಆಗಿದೆ. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಸಂಸ್ಥೆಯಿಂದ ಅಮೋಘ 3 ಅನ್ನುವ ಮ್ಯಾನ್ ಪೋರ್ಟೇಬಲ್ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ DRDO, ಆಪ್ಷನ್ 2 HAL, ಆಪ್ಷನ್ 3 ಭಾರತ್ ಡೈನಾಮಿಕ್ಸ್ ಅಥವಾ ಆಪ್ಷನ್ 4 ಇಸ್ರೋ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಭಾರತ್ ಡೈನಾಮಿಕ್ಸ್ ಅನ್ನುವ ಹೈದರಾಬಾದ್ನ ಕಂಪನಿಯಿಂದ ಈ ಅಮೋಘ 3 ಅನ್ನುವ ಸೈನಿಕರು ತಮ್ಮ ಸ್ವತಂತ್ರವಾಗಿ ಪೋರ್ಟೇಬಲ್ ಮಾಡುವಂತಹ ಅಥವಾ ಹೊತ್ತೊಯ್ಯುವಂತಹ ಮತ್ತು ಸೈನಿಕರಿಂದ ಇಂಡಿಪೆಂಡೆಂಟ್ ಆಗಿ ಉಡಾಯಿಸಬಹುದಾದಂತಹ ಒಂದು ಕ್ಷಿಪಣಿ ಅಮೋಘ 3 ಅನ್ನುವ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಸೊ ಆಪ್ಷನ್ 3 ಭಾರತ್ ಡೈನಾಮಿಕ್ಸ್ ಈಸ್ ರೈಟ್ ಆನ್ಸರ್. ಭಾರತೀಯ ವಾಯುಪಡೆಯಿಂದ ಈ ಕೋಪ್ ಇಂಡಿಯಾ ಅನ್ನುವ ಯುದ್ಧ ವ್ಯಾಯಾಮವನ್ನು ಬೇರೆ ಯಾವ ರಾಷ್ಟ್ರದ ವಾಯುಪಡೆಯೊಂದಿಗೆ ನಡೆಸಲಾಗ್ತಾ ಇದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 USA, ಆಪ್ಷನ್ 2 ರಷ್ಯಾ, ಆಪ್ಷನ್ 3 ದಕ್ಷಿಣ ಕೊರಿಯಾ ಅಥವಾ ಆಪ್ಷನ್ 4 ಶ್ರೀಲಂಕಾ ಅಂತ ಆಪ್ಷನ್ಗಳಿದ್ದು ಸರಿಯಾದ ಉತ್ತರ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ವಾಯುಪಡೆಗಳೊಂದಿಗೆ ಸೇರಿಕೊಂಡು ಈ ಕೋಪ್ ಇಂಡಿಯಾ ಅನ್ನುವ ವ್ಯಾಯಾಮವನ್ನು ಭಾರತೀಯ ವಾಯುಪಡೆ ನಡೆಸ್ತಾ ಇದೆ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ. ಸೊ ಆಪ್ಷನ್ 1 USA ಈಸ್ ರೈಟ್ ಆನ್ಸರ್. 86ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಇತ್ತೀಚೆಗೆ ಹಾವೇರಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು ಅಂತ ಪ್ರಶ್ನೆಯನ್ನು ಕೇಳಲಾಗಿದ್ದು, ಆಪ್ಷನ್ಗಳಲ್ಲಿ ಚಂದ್ರಶೇಖರ ಪಾಟೀಲ್, HS ವೆಂಕಟೇಶ್ ಮೂರ್ತಿ, ಚಂದ್ರಶೇಖರ್ ಕಂಬಾರ್ ಅಥವಾ ಡಾಕ್ಟರ್ ದೊಡ್ಡರಂಗೇಗೌಡ ಅಂತ ನೀಡಲಾಗಿತ್ತು. ಸರಿಯಾದ ಉತ್ತರ ಆಪ್ಷನ್ 4 ಡಾಕ್ಟರ್ ದೊಡ್ಡರಂಗೇಗೌಡ ಅವರು 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದಂತಹ ವ್ಯಕ್ತಿಯಾಗಿದ್ದಾರೆ. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಇದು ಮ್ಯಾಪಿಂಗ್ ರಿಲೇಟ್ ಆದಂತಹ ಒಂದು ಆರ್ಟಿಕಲ್ ಆಗಿದ್ದು, ಮುಖ್ಯವಾಗಿ ಈ ಕಪ್ಪು ಸಮುದ್ರದ ಕರಾವಳಿಯ ರೇಖೆಯನ್ನು ಹಂಚಿಕೊಳ್ಳುವಂತಹ ದೇಶ ಯಾವುದು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಗಳಲ್ಲಿ ರೊಮೇನಿಯಾ, ಹಂಗೇರಿ, ಸರ್ಬಿಯಾ ಅಥವಾ ಸ್ಲೋವಾಕಿಯಾ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಆಪ್ಷನ್ 1 ರೊಮೇನಿಯಾ ದೇಶದ ಕರಾವಳಿ ಪ್ರದೇಶವನ್ನು ಈ ಕಪ್ಪು ಸಮುದ್ರ ಹಂಚಿಕೊಳ್ಳುತ್ತದೆ. ಅಂದರೆ ಕಪ್ಪು ಸಮುದ್ರದ ಬದಿಯಲ್ಲಿರುವಂತಹ ದೇಶ ಯಾವುದು ಅಂತಂದರೆ ರೊಮೇನಿಯಾ ಆಗಿದೆ ಈ 4 ಪಟ್ಟಿಯಲ್ಲಿ. ಸೊ ಇವು 3 ಯಾವುದೇ ರೀತಿಯಾಗಿ ಡೈರೆಕ್ಟ್ ಆದಂತಹ ಒಂದು ಕಾಂಟ್ಯಾಕ್ಟನ್ನು ಕಪ್ಪು ಸಮುದ್ರ ಅಥವಾ ಬ್ಲ್ಯಾಕ್ ಸೀಯೊಂದಿಗೆ ಹೊಂದಿಲ್ಲ. ಸೊ ಆಪ್ಷನ್ 1 ಈಸ್ ರೈಟ್ ಆನ್ಸರ್.
ಈ ರೊಮೇನಿಯಾ ದೇಶ ಯುರೋಪ್ ಖಂಡದಲ್ಲಿ ಬರುವಂತಹ ಒಂದು ಪ್ರಮುಖ ರಾಷ್ಟ್ರವಾಗಿದ್ದು ಪೂರ್ವದಲ್ಲಿ ಕಪ್ಪು ಸಮುದ್ರದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುವುದನ್ನು ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು. ಇದು ಬ್ಲ್ಯಾಕ್ ಸಿ ಅಥವಾ ಕಪ್ಪು ಸಮುದ್ರ. ಅದೇ ರೀತಿಯಾಗಿ ಈಶಾನ್ಯದಲ್ಲಿ ಮಾಲ್ಡೋವಾ, ಉತ್ತರದಲ್ಲಿ ಯುಕ್ರೇನ್, ಪಶ್ಚಿಮದಲ್ಲಿ ಹಂಗರಿ, ದಕ್ಷಿಣದಲ್ಲಿ ಸರ್ಬಿಯಾ ಮತ್ತು ಬಲ್ಗೇರಿಯಾ ದೇಶಗಳೊಂದಿಗೆ ಈ ರೊಮೇನಿಯಾ ದೇಶ ಗಡಿಯನ್ನು ಹಂಚಿಕೊಳ್ಳುವುದನ್ನು ನೀವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅಷ್ಟೇ ಅಲ್ಲದೆ ಈ ರೊಮೇನಿಯಾ ದೇಶದ ರಾಜಧಾನಿ ಯಾವುದು ಅಂತಂದರೆ ಬುಚಾರೆಸ್ಟ್ ಅನ್ನುವ ಒಂದು ನಗರ ಈ ರೊಮೇನಿಯಾ ದೇಶದ ರಾಜಧಾನಿಯಾಗಿ ಗುರುತಿಸಿಕೊಳ್ಳುತ್ತದೆ. ಇನ್ನು ಈ ಕಪ್ಪು ಸಮುದ್ರ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಲಾದ ಹಾಗೆ ಕಪ್ಪು ಸಮುದ್ರವನ್ನು ಸುತ್ತುವರಿದಂತಹ ಅದರ ಗಡಿಯನ್ನು, ಕರಾವಳಿ ಗಡಿಯನ್ನು ಹಂಚಿಕೊಳ್ಳುವಂತಹ ದೇಶಗಳನ್ನು ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿರುವುದರಿಂದ ಇದರ ಸುತ್ತಮುತ್ತಲಿನ ರಾಷ್ಟ್ರಗಳನ್ನು ಕೂಡ ತಿಳಿದುಕೊಳ್ಳೋಣ. ಯುರೋಪ್ ಖಂಡದಲ್ಲಿರುವಂತಹ ಈ ಭೂವೇಷ್ಟಿತವಾದಂತಹ ಕಪ್ಪು ಸಮುದ್ರದ ಉತ್ತರ ಭಾಗದಲ್ಲಿ ಯುಕ್ರೇನ್, ಈಶಾನ್ಯ ಭಾಗದಲ್ಲಿ ರಷ್ಯಾ, ಪೂರ್ವ ಭಾಗದಲ್ಲಿ ಜಾರ್ಜಿಯಾ, ದಕ್ಷಿಣದಲ್ಲಿ ಟರ್ಕಿ, ಪಶ್ಚಿಮದಲ್ಲಿ ಬಲ್ಗೇರಿಯಾ, ರೊಮೇನಿಯಾ ರಾಷ್ಟ್ರಗಳನ್ನು ಈ ಕಪ್ಪು ಸಮುದ್ರ ಕರಾವಳಿಯನ್ನು ಹಂಚಿಕೊಳ್ಳುವುದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ನೆನ್ಪಿಟ್ಕೊಳ್ಳಿ, ಯುಕ್ರೇನ್, ರಷ್ಯಾ, ಜಾರ್ಜಿಯಾ, ಟರ್ಕಿ, ಬಲ್ಗೇರಿಯಾ, ರೊಮೇನಿಯಾ ಈ ರೀತಿಯಾದಂತಹ ಪ್ರಮುಖವಾದಂತಹ ಯುರೋಪಿನ ರಾಷ್ಟ್ರಗಳನ್ನು ಈ ಒಂದು ಬ್ಲ್ಯಾಕ್ ಸಿಯನ್ನು ಸುತ್ತುವರೆದುವುದನ್ನು ನಾವು ಕಾಣಬಹುದಾಗಿದೆ. ಸೊ ಈ ಒಂದು ರಾಷ್ಟ್ರಗಳನ್ನು ನ್ಯೂಮಾನಿಕ್ಸ್ ಆಗಿ ರೂಪಿಸಿ ಒಂದು ಶಾರ್ಟ್ಕಟ್ ಆಗಿ ಒಂದು ವರ್ಡನ್ನು ನ್ಯೂಮಾನಿಕ್ಸನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅಂದರೆ ನಿಮಗೆ ಈ ಒಂದು ಬ್ಲ್ಯಾಕ್ ಸಿಯನ್ನು ಅಥವಾ ಈ ಕಪ್ಪು ಸಮುದ್ರವನ್ನು ಸುತ್ತುವರೆದಂತಹ ರಾಷ್ಟ್ರಗಳನ್ನು ಸಿಂಪಲ್ ಆಗಿ ನೆನಪಿಟ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಸೊ ಹೀಗಾಗಿ ಈ ನ್ಯೂಮಾನಿಕ್ಸನ್ನು ರೂಪಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ನಿಮಗೆ ಇದು ಹೋಮ್ವರ್ಕ್ ಆಗಿದೆ. ಈ ಕೆಳಗಿನ ಯಾವ ಅಕ್ಷಾಂಶ ರೇಖೆಯು ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ ರಾಷ್ಟ್ರಗಳನ್ನು ಪ್ರತ್ಯೇಕಿಸುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 35 ಡಿಗ್ರಿ ಸಮಾನಾಂತರ ರೇಖೆ, ಆಪ್ಷನ್ 2 32 ಡಿಗ್ರಿ ಸಮಾನಾಂತರ ಅಕ್ಷಾಂಶ ರೇಖೆ, ಆಪ್ಷನ್ 3 34 ಡಿಗ್ರಿ ಸಮಾನಾಂತರ ಅಕ್ಷಾಂಶ ರೇಖೆ ಅಥವಾ 38 ಡಿಗ್ರಿ ಸಮಾನಾಂತರ ಅಕ್ಷಾಂಶ ರೇಖೆ ಅಂತ ಆಪ್ಷನ್ಗಳಲ್ಲಿ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಆಪ್ಷನ್ 4 38 ಡಿಗ್ರಿ ಸಮಾನಾಂತರ ಅಕ್ಷಾಂಶ ರೇಖೆ ಅಥವಾ 38 ಪ್ಯಾರಲಲ್ ಅಂತ ಇದನ್ನು ಗುರುತಿಸಲಾಗುತ್ತೆ. ಸೊ ಈ ಒಂದು ಅಕ್ಷಾಂಶದ ರೇಖೆ ಏನಿದೆ ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ ರಾಷ್ಟ್ರಗಳನ್ನು ಪ್ರತ್ಯೇಕಿಸುವಂತಹ ಒಂದು ಲೈನ್ ಆಗಿದೆ ಅಥವಾ ಗಡಿ ಲೈನ್ ಆಗಿದೆ. ಸೊ ಆಪ್ಷನ್ 4 38 ಡಿಗ್ರಿ ಪ್ಯಾರಲಲ್ ಈಸ್ ರೈಟ್ ಆನ್ಸರ್. ಮುಖ್ಯವಾಗಿ ಪೂರ್ವ ಏಷ್ಯಾದಲ್ಲಿ ಕಂಡುಬರುವಂತಹ ಈ ಕೊರಿಯಾ ರಾಷ್ಟ್ರಗಳು ಉತ್ತರದಲ್ಲಿ ಉತ್ತರ ಕೊರಿಯಾ, ದಕ್ಷಿಣದಲ್ಲಿ ದಕ್ಷಿಣ ಕೊರಿಯಾ ಈ ಎರಡೂ ರಾಷ್ಟ್ರಗಳನ್ನು ಪ್ರತ್ಯೇಕಿಸುವಂತಹ ಒಂದು ಗಡಿ ರೇಖೆ 38 ಡಿಗ್ರಿ ಉತ್ತರ ಅಕ್ಷಾಂಶ ಅಂತ ಗುರುತಿಸಿಕೊಳ್ಳುತ್ತದೆ. 38 ಪ್ಯಾರಲಲ್ ಲೈನ್ ಅಂತ ಕೂಡ ಇದನ್ನು ಗುರುತಿಸಲಾಗುತ್ತೆ. ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ನೀವು ಯಾವ ರೀತಿಯಾಗಿ ಈ ಎರಡೂ ರಾಷ್ಟ್ರಗಳ ನಡುವೆ 38 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ ಗಡಿ ರೇಖೆಯನ್ನು ನಿರ್ಧಾರ ಮಾಡಲಾಗಿದೆ ಅಂತ. ಸೊ ಇದು ಮೇಲ್ಗಡೆಯದು ಉತ್ತರ ಕೊರಿಯಾ ಮತ್ತು ಕೆಳಗಡೆಯ ರಾಷ್ಟ್ರ ದಕ್ಷಿಣ ಕೊರಿಯಾ ಆಗಿದೆ. ಸೊ ಕಳೆದ 70 ವರ್ಷಗಳಲ್ಲಿ ಭಾರತದೊಂದಿಗೆ ಉತ್ತರ ಕೊರಿಯಾದೊಂದಿಗೆ ಅಷ್ಟೊಂದು ಉತ್ತಮವಾದಂತಹ ಬಾಂಧವ್ಯ ಇಲ್ಲದೆ ಹೋದರೂ ಕೂಡ, ಅಂದರೆ ಚೈನಾದಿಂದ ಪ್ರಭಾವಿತವಾದಂತಹ ಈ ಉತ್ತರ ಕೊರಿಯಾದೊಂದಿಗೆ ಅಷ್ಟೊಂದು ಪ್ರಬಲವಾದಂತಹ ಬಾಂಧವ್ಯ ಇಲ್ಲದೇ ಇದ್ದರೂ ಕೂಡ ದಕ್ಷಿಣ ಕೊರಿಯಾದೊಂದಿಗೆ ಉತ್ತಮವಾದಂತಹ ಒಂದು ರಿಲೇಷನನ್ನು ಭಾರತ ಹೊಂದಿದೆ. ಸೊ ದಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಕೊರಿಯನ್ ವಾರ್ಸ್. ನೆನ್ಪಿಟ್ಕೊಳ್ಳಿ, 38 ಪ್ಯಾರಲಲ್ ಲೈನ್ ಪ್ರತ್ಯೇಕಿಸುವಂತಹ ರಾಷ್ಟ್ರಗಳು ಯಾವುವು ಅಂತಂತಂದರೆ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ಆಗಿದೆ. ಈ ಕೆಳಗಿನ ಯಾವ ಸಂಸ್ಥೆಯು ಇತ್ತೀಚೆಗೆ ಭಾರತದ ಮೊದಲ ಬಾರಿಗೆ ಮರುಬಳಕೆ ಮಾಡಬಹುದಾದಂತಹ ಲಾಂಚ್ ವೆಹಿಕಲ್ ಅಥವಾ ಉಡಾವಣಾ ವಾಹನವನ್ನು ಪರೀಕ್ಷಿಸಿದೆ ಯಶಸ್ವಿಯಾಗಿ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ DRDO, ಆಪ್ಷನ್ 2 ಇಸ್ರೋ, ಆಪ್ಷನ್ 3 IDRO, ಆಪ್ಷನ್ 4 HAL ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ಇಸ್ರೋದಿಂದ ಈ ಪುನರ್ಬಳಕೆ ಮಾಡಬಹುದಾದಂತಹ ಉಡಾವಣಾ ವಾಹನ ಅಥವಾ ರೀಯೂಸೇಬಲ್ ಲಾಂಚ್ ವೆಹಿಕಲ್ ಈ ಒಂದು ಟೆಸ್ಟನ್ನು ಅಥವಾ ಪರೀಕ್ಷೆಯನ್ನು ಕಂಪ್ಲೀಟ್ ಮಾಡಲಾಯಿತು. ಇತ್ತೀಚೆಗೆ ಈ ಕೆಳಗಿನ ಯಾವ ಸಂಸ್ಥೆಯಿಂದ ವಾಟ್ಸಪ್ ಬ್ಯಾಂಕಿಂಗ್ ಸೇವೆಗಳನ್ನು ಪ್ರಾರಂಭ ಮಾಡಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಏರ್ಟೆಲ್, ಆಪ್ಷನ್ 2 IPPB, ಆಪ್ಷನ್ 3 NPCI,
ಆಪ್ಷನ್ 4 ಭೀಮ್ ಅಪ್ಲಿಕೇಶನ್ ಅಂತ ಇದೆ. ಸೊ ಸರಿಯಾದ ಉತ್ತರ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಥವಾ IPPB ಅನ್ನುವ ಸಂಸ್ಥೆಯಿಂದ ಅಥವಾ ಇಂಡಿಯಾ ಪೋಸ್ಟ್ನಿಂದ ಈ ಒಂದು ವಾಟ್ಸಪ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಲಾಂಚ್ ಮಾಡಲಾಗಿದೆ. ಅಂದರೆ ವಾಟ್ಸಪ್ಗಳ ಮೂಲಕ ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸುವಂತಹ ಒಂದು ವ್ಯವಸ್ಥೆಯನ್ನು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ನಿಂದ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಲೊಕೇಟ್ ಆಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಮೈಸೂರು ಜಿಲ್ಲೆ, ಆಪ್ಷನ್ 2 ಚಾಮರಾಜನಗರ, ಆಪ್ಷನ್ 3 ಬೆಂಗಳೂರು ಗ್ರಾಮಾಂತರ ಅಥವಾ ಆಪ್ಷನ್ 4 ಮಂಡ್ಯ ಜಿಲ್ಲೆ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ಚಾಮರಾಜನಗರ. ಈ ಒಂದು ಜಿಲ್ಲೆಯಲ್ಲಿ ಈ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ. ಸ್ವಲ್ಪ ಪ್ರಮಾಣದ ವಿಸ್ತೀರ್ಣವನ್ನು ಮೈಸೂರು ಜಿಲ್ಲೆಯಲ್ಲೂ ಕೂಡ ಹೊಂದಿದ್ರೂ ಕೂಡ ಅಧಿಕೃತವಾಗಿ ಚಾಮರಾಜನಗರದಲ್ಲಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ ಅಂತ ನಾವು ಗುರುತಿಸಬೇಕಾಗಿರುತ್ತೆ. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಥವಾ ಕಬ್ಬಿಗೆ ನೀಡಲಾಗುವಂತಹ ಈ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಅಥವಾ FRP ಅಂತ ಕೂಡ ಇದನ್ನು ಕರೆಯಲಾಗುತ್ತೆ. ಸೊ ಈ FRPಯನ್ನು ನಿರ್ಧಾರ ಮಾಡುವಂತಹ ಸಂಸ್ಥೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಕೇಂದ್ರದ ಮಂತ್ರಿಗಳ ಪರಿಷತ್ತು, ಆಪ್ಷನ್ 2 ಹಣಕಾಸು ಸಚಿವಾಲಯ, ಆಪ್ಷನ್ 3 ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ ಅಥವಾ ಆಪ್ಷನ್ 4 ಕೃಷಿ ವ್ಯವಹಾರಗಳ ಸಮಿತಿ ಅಂತ ಆಪ್ಷನ್ಗಳನ್ನು ನೀಡಲಾಗಿತ್ತು. ಸರಿಯಾದ ಉತ್ತರ ಏನು ಅಂತ ನೋಡೋದಾದರೆ ಆಪ್ಷನ್ 3 ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಥವಾ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿಯ ಮೂಲಕ ಈ FRP ಅನ್ನುವ ಈ ಒಂದು ಕಬ್ಬಿಗೆ ನೀಡಲಾಗುವಂತಹ ಬೆಂಬಲ ಬೆಲೆಯನ್ನು ಅನುಮೋದನೆಯನ್ನು ನೀಡಲಾಗುತ್ತೆ ಅಥವಾ ನಿರ್ಧಾರವನ್ನು ಮಾಡಲಾಗುತ್ತೆ. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ನಮಗೆಲ್ಲ ತಿಳಿದ ಹಾಗೆ ಈ ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿರುವಂತಹ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ನಿಂದ ಈ FRPಯನ್ನು ನಿರ್ಧಾರ ಮಾಡಲಾಗುತ್ತೆ. ವರ್ಲ್ಡ್ ಎನರ್ಜಿ ಟ್ರಾನ್ಸಿಷನ್ ಔಟ್ಲುಕ್ ಅನ್ನುವ ವರದಿಯನ್ನು ಈ ಕೆಳಗಿನ ಯಾವ ಸಂಸ್ಥೆಯಿಂದ ಪಬ್ಲಿಷ್ ಮಾಡಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 IRENA, ಆಪ್ಷನ್ 2 IEA, ಆಪ್ಷನ್ 3 UNEP, ಆಪ್ಷನ್ 4 WEF ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 1 ಇಂಟರ್ನ್ಯಾಷನಲ್ ರಿನ್ಯೂಯಬಲ್ ಎನರ್ಜಿ ಏಜೆನ್ಸಿ. ಈ ಒಂದು ಸಂಸ್ಥೆಯಿಂದ ವರ್ಲ್ಡ್ ಎನರ್ಜಿ ಟ್ರಾನ್ಸಿಷನ್ ಔಟ್ಲುಕ್ ಅನ್ನು ಪಬ್ಲಿಷ್ ಮಾಡಲಾಗುತ್ತೆ. ಸೊ ಅದೇ ರೀತಿಯಾಗಿ ಈ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅನ್ನುವ ಸಂಸ್ಥೆಯಿಂದ ವರ್ಲ್ಡ್ ಎನರ್ಜಿ ಔಟ್ಲುಕ್ ಅಂತ ಈ ಒಂದು ವರದಿಯನ್ನು ಪಬ್ಲಿಷ್ ಮಾಡಲಾಗುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಟ್ರಾನ್ಸಿಷನ್ ಅಂತ ಬಂದರೆ ಇಂಟರ್ನ್ಯಾಷನಲ್ ರಿನ್ಯೂಯಬಲ್ ಎನರ್ಜಿ ಏಜೆನ್ಸಿ ಅನ್ನೋದು ಕರೆಕ್ಟ್ ಆಗಿರುತ್ತೆ. ಸೊ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಭಾರತದಲ್ಲಿ ಪ್ರಮುಖವಾದಂತಹ ಪಾಸ್ಗಳನ್ನು ಮತ್ತು ಅವುಗಳು ಲೊಕೇಟ್ ಆಗಿರುವಂತಹ ರಾಜ್ಯಗಳನ್ನು ಈ ಒಂದು ಪಟ್ಟಿಯಲ್ಲಿ ನೀಡಲಾಗಿದೆ. ಇದರಲ್ಲಿ ಸರಿಯಾಗಿ ಹೊಂದಿಕೆಯಾದಂತಹ ಪಟ್ಟಿ ಯಾವುದು ಅಂತ ಆಪ್ಷನ್ ಯಾವುದು ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ 1 ಶಿಪ್ಕಿಲಾ, ಇದು ಹಿಮಾಚಲ್ ಪ್ರದೇಶದಲ್ಲಿದೆ ಅಂತ ಆಪ್ಷನ್ 1 ಇದೆ. ಆಪ್ಷನ್ 2 ನಾಥುಲಾ ಅನ್ನುವ ಪಾಸ್, ಇದು ಸಿಕ್ಕಿಂನಲ್ಲಿದೆ ಅಂತ ಇದೆ. ಆಪ್ಷನ್ 3 ಜಲೇಪ್ಲಾ ಅನ್ನುವ ಈ ಒಂದು ಪಾಸ್, ಇದು ಕೂಡ ಸಿಕ್ಕಿಂನಲ್ಲಿದೆ ಅಂತ ಇದೆ. ಆಪ್ಷನ್ 4 ಮೇಲಿನ ಎಲ್ಲವೂ ಸರಿಯಾಗಿದೆ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 4. ಈ ಮೇಲೆ ತಿಳಿಸಲಾದಂತಹ ಎಲ್ಲ ಆಪ್ಷನ್ಗಳು ಕೂಡ ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಅಂದರೆ ಹಿಮಾಚಲ್ ಪ್ರದೇಶದಲ್ಲಿ ಶಿಪ್ಕಿಲಾ ಪಾಸ್ ಇದೆ, ಸಿಕ್ಕಿಂನಲ್ಲಿ ನಾಥುಲಾ ಮತ್ತು ಜಲೇಪ್ಲಾ ಪಾಸ್ಗಳು ಲೊಕೇಟ್ ಆಗಿವೆ. ಸೊ ಆಪ್ಷನ್ 4 ಮೇಲಿನ ಎಲ್ಲವೂ ಸರಿಯಾಗಿದೆ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ. ಇನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಲಾದಂತಹ ನಾಥುಲಾ ಪಾಸ್, ಶಿಪ್ಕಿಲಾ ಪಾಸ್ ಮತ್ತು ಜಲೇಪ್ಲಾ ಪಾಸ್ ಮತ್ತು ಲಿಪು ಲೇಕ್ ಬಗ್ಗೆ ನಾವು ನೋಡಿದ್ವಿ. ಅದೇ ರೀತಿಯಾಗಿ ಈ ಒಂದು ಸಿಕ್ಕಿಂ ರಾಜ್ಯದಲ್ಲಿರುವಂತಹ ನಾಥುಲಾ ಪಾಸ್ ಮತ್ತು ಜಲೇಪ್ಲಾ ಪಾಸ್ಗಳನ್ನು ಇಲ್ಲಿ ಲೊಕೇಟ್ ಮಾಡಲಾಗಿದೆ, ನೋಡ್ಬೋದು ನೀವು. ಸೊ ಇದನ್ನು ಝೂಮ್ ಮಾಡಿ ನೋಡಿದಾಗ ಕ್ಲಿಯರ್ ಆಗುತ್ತೆ. ಸಿಕ್ಕಿಂನಲ್ಲಿರುವಂತಹ ಈ ನಾಥುಲಾ ಪಾಸ್ ಸಿಕ್ಕಿಂನ ಉತ್ತರ ಭಾಗದಲ್ಲಿರುವಂತಹ ನಾಥುಲಾ ಪಾಸ್ ಮತ್ತು ಅದರ ದಕ್ಷಿಣ ಭಾಗದಲ್ಲಿರುವಂತಹ ಇನ್ನೊಂದು ಮೌಂಟನ್ ಪಾಸ್, ಅದು ಜಲೇಪ್ಲಾ ಅಂತ ನೆನ್ಪಿಟ್ಕೊಳ್ಳಿ. ಜಲೇಪ್ಲಾ ಮತ್ತು ನಾಥುಲಾ ಪಾಸ್ ಇವೆರಡೂ ಸಿಕ್ಕಿಂ ರಾಜ್ಯದಲ್ಲಿವೆ. ಅದೇ ರೀತಿಯಾಗಿ ಇನ್ನೊಂದು ಪಾಸನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಹಿಮಾಚಲ್ ಪ್ರದೇಶದಲ್ಲಿರುವಂತಹ ಶಿಪ್ಕಿಲಾ ಅನ್ನುವ ಪಾಸ್ ಇಲ್ಲಿ ಲೊಕೇಟ್ ಆಗಿದೆ. ನಂತರ ಉತ್ತರಾಖಂಡದಲ್ಲಿರುವಂತಹ ಲಿಪು ಲೇಕ್ ಪಾಸನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಲೊಕೇಟ್ ಆದಂತಹ ಪಾಸ್ ಲಿಪು ಲೇಕ್ ಪಾಸ್ ಆಗಿದೆ. ಸೊ ಉತ್ತರಾಖಂಡದಲ್ಲಿ ಈ ರೀತಿಯಾದಂತಹ ಲಿಪು ಲೇಕ್ ಪಾಸ್, ಮುಲಿಂಗ್ ಪಾಸ್, ಮಾನಾ ಪಾಸ್, ಮಂಕ್ಷಾದೂರ
ಮತ್ತು ಈ ನೀತಿ ಪಾಸ್ ಅನ್ನುವ ಪ್ರಮುಖ ಮೌಂಟನ್ ಪಾಸ್ಗಳು ಈ ಉತ್ತರಾಖಂಡದಲ್ಲಿ ಲೊಕೇಟ್ ಆಗಿವೆ. ಅದೇ ರೀತಿಯಾಗಿ ಸಿಕ್ಕಿಂನಲ್ಲಿ 2 ಪ್ರಮುಖವಾದಂತಹ ಮೌಂಟನ್ ಪಾಸ್ಗಳಿದ್ದು ಜಲೇಪ್ಲಾ ಮತ್ತು ನಾಥೂಲಾ ಅಂತ. ಸೊ ಉತ್ತರದಲ್ಲಿ ನಾಥೂಲಾ ಮತ್ತು ದಕ್ಷಿಣದ ಸಿಕ್ಕಿಂ ಭಾಗದಲ್ಲಿ ಜಲೇಪ್ಲಾ ಅನ್ನುವ ಪಾಸ್ ಲೊಕೇಟ್ ಆಗಿವೆ. ಅದೇ ರೀತಿಯಾಗಿ ಹಿಮಾಚಲ್ ಪ್ರದೇಶದಲ್ಲಿ ಶಿಪ್ಕಿಲಾ ಪಾಸ್, ರೋಹ್ತಂಗ್ ಪಾಸ್, ದೇಪ್ಸಾ ಪಾಸ್ ಮತ್ತು ಬಾರಾಲಾಚ್ಲಾ ಪಾಸ್ ಅನ್ನುವ 4 ಪ್ರಮುಖವಾದಂತಹ ಪಾಸ್ಗಳನ್ನು ನಾವು ಹಿಮಾಚಲ್ ಪ್ರದೇಶದಲ್ಲಿ ಕಾಣಬಹುದಾಗಿದೆ. ಸೊ ಇವುಗಳನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಈ ಒಂದು ಇಮೇಜನ್ನು ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡಲಾಗುತ್ತೆ. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಈ ಉಳಿದಂತೆ ಎಲ್ಲ ರಾಜ್ಯಗಳಲ್ಲಿರುವಂತಹ ಪಾಸ್ಗಳನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಎಕ್ಸಾಮ್ನಲ್ಲಿ ಕೇಳ್ತಾ ಇರ್ತಾರೆ. ಈ ಕೆಳಗಿನ ಯಾವ ವಾಣಿಜ್ಯ ಬ್ಯಾಂಕ್ಗೆ ಚುನಾವಣಾ ಬಾಂಡ್ಗಳನ್ನು ಹಂಚುವಂತಹ ಒಂದು ರೈಟನ್ನು ಅಥವಾ ಅಧಿಕಾರವನ್ನು ನೀಡಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಆಪ್ಷನ್ 2 HDFC ಬ್ಯಾಂಕ್, ಆಪ್ಷನ್ 3 SBI ಬ್ಯಾಂಕ್ ಅಥವಾ ಆಪ್ಷನ್ 4 ICICI ಬ್ಯಾಂಕ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 SBI ಬ್ಯಾಂಕ್ಗೆ ಮಾತ್ರ ಭಾರತದಲ್ಲಿ ಈ ಚುನಾವಣಾ ಬಾಂಡ್ಗಳನ್ನು ವಿತರಿಸುವಂಥ ಹಕ್ಕನ್ನು SBI ಬ್ಯಾಂಕ್ಗೆ ಮಾತ್ರ ನೀಡಲಾಗಿದೆ. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಈ ಕೆಳಗಿನ ಯಾವ ವನ್ಯಜೀವಿ ಅಭಯಾರಣ್ಯವನ್ನು ಮಿನಿ ಕಾಜಿರಂಗ ಅಂತ ಕೂಡ ಕರೆಯಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಪೋಬಿದೊರಾ ವನ್ಯಜೀವಿ ಅಭಯಾರಣ್ಯ, ಆಪ್ಷನ್ 2 ದೇಹಿಂಗ್ ಪಟ್ಕಾಯ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅಥವಾ ಅಭಯಾರಣ್ಯ, ಆಪ್ಷನ್ 3 ಭಗವಾನ್ ಮಹಾವೀರ್ ಅಭಯಾರಣ್ಯ, ಆಪ್ಷನ್ 4 ಪೆರಿಯಾರ್ ವನ್ಯಜೀವಿ ಅಭಯಾರಣ್ಯ ಅಂತ ಇದೆ. ಮಿನಿ ಕಾಜಿರಂಗ ಅಂತ ಕರೆಸಿಕೊಳ್ಳುವಂತಹ ವನ್ಯಜೀವಿ ಅಭಯಾರಣ್ಯ ಯಾವುದು ಅಂತಂದರೆ ಆಪ್ಷನ್ 1 ಪೋಬಿದೊರಾ ವನ್ಯಜೀವಿ ಅಭಯಾರಣ್ಯ. ಇದು ಅಸ್ಸಾಂನಲ್ಲಿದೆ. ಸೊ ಇದನ್ನು ಮಿನಿ ಕಾಜಿರಂಗ ಅಂತ ಕೂಡ ಗುರುತಿಸಲಾಗುತ್ತೆ. ಉಳಿದಂತೆ ದೇಹಿಂಗ್ ಪಟ್ಕಾಯ್ ಅನ್ನುವ ವನ್ಯಜೀವಿ ಅಭಯಾರಣ್ಯ ಕೂಡ ಅಸ್ಸಾಂನಲ್ಲಿದೆ. ಅದೇ ರೀತಿಯಾಗಿ ಭಗವಾನ್ ಮಹಾವೀರ್ ವನ್ಯಜೀವಿ ಅಭಯಾರಣ್ಯ ಇದು ಗೋವಾದಲ್ಲಿ ಲೊಕೇಟ್ ಆಗಿರುವಂತಹ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿದೆ. ಪೆರಿಯಾರ್ ಅನ್ನುವ ವನ್ಯಜೀವಿ ಅಭಯಾರಣ್ಯ ನಾವು ರೀಸೆಂಟಾಗಿ ಡಿಸ್ಕಸ್ ಮಾಡಿದ್ವಿ. ಇದು ಕೇರಳದಲ್ಲಿ ಲೊಕೇಟ್ ಆದಂತಹ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿದೆ. ಸೊ ಮಿನಿ ಕಾಜಿರಂಗ ಅಂದರೆ ಪೋಬಿದೊರಾ ವನ್ಯಜೀವಿ ಅಭಯಾರಣ್ಯ. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಈ ಕಾಮರಾಜರ್ ಅನ್ನುವ ಭಾರತದ ಪ್ರಮುಖ ಬಂದರುಗಳಲ್ಲಿ ಒಂದಾದಂತಹ ಈ ಒಂದು ಪೋರ್ಟ್ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಕೇರಳ, ಆಪ್ಷನ್ 2 ಪಶ್ಚಿಮ ಬಂಗಾಳ, ಆಪ್ಷನ್ 3 ಗುಜರಾತ್ ಅಥವಾ ಆಪ್ಷನ್ 4 ತಮಿಳುನಾಡು ಅಂತ ಇದ್ದು, ಸರಿಯಾದ ಉತ್ತರ ಆಪ್ಷನ್ 4 ತಮಿಳುನಾಡಿನಲ್ಲಿ ಈ ಕಾಮರಾಜರ್ ಅನ್ನುವ ಬಂದರು ಲೊಕೇಟ್ ಆಗಿದೆ. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಸೊ ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು, ಚೆನ್ನೈನಲ್ಲಿರುವಂತಹ ಈ ಒಂದು ಬಂದರಿನ ಉತ್ತರ ಭಾಗದಲ್ಲಿರುವಂತಹ ಎನ್ನೋರ್ ಬಂದರು ಅಥವಾ ಕಾಮರಾಜರ್ ಬಂದರನ್ನು ಸಿಂಪಲ್ಲಾಗಿ ನೀವು ಲೊಕೇಟ್ ಮಾಡ್ಬೋದು. ಇದು ಕರಾವಳಿ. ಯಾವ ಕರಾವಳಿ ಇದು? ಕೋರೋಮಂಡಲ್ ಕರಾವಳಿ ಅಂತ ಗುರುತಿಸಿಕೊಳ್ಳುತ್ತೆ. ಈ ಕಡೆ ಇರುವಂತಹ ಈ ಕೇರಳದಲ್ಲಿರುವಂತಹ ಕರಾವಳಿಯನ್ನು ಮಲಬಾರ್ ಕರಾವಳಿ ಅಂತ ಕರೆಯಲಾಗುತ್ತೆ. ಉತ್ತರದಲ್ಲಿರುವಂತಹ ಮಹಾರಾಷ್ಟ್ರದಿಂದ ಮತ್ತು ದಕ್ಷಿಣದವರೆಗೆ ಇರುವಂತಹ ಈ ಒಂದು ಬಂದರನ್ನು ಏನಂತ ಕರೆಯಲಾಗುತ್ತೆ? ಇದು ಕೊಂಕಣ್ ಕರಾವಳಿ ಅಂತ ಗುರುತಿಸಲಾಗುತ್ತೆ. ಸೊ ಅದೇ ರೀತಿಯಾಗಿ ಈ ಕಾಮರಾಜರ್ ಬಂದರನ್ನು ಇದರ ಲೊಕೇಶನನ್ನು ತಿಳ್ಕೊಂಡ್ವಿ. ಇನ್ನು ಇರುವಂತಹ ಪ್ರಮುಖವಾದಂತಹ ಬಂದರುಗಳ ಲೊಕೇಶನನ್ನು ಕೂಡ ಈ ಒಂದು ಆರ್ಟಿಕಲ್ನಲ್ಲಿ ತಿಳ್ಕೊಳ್ಳೋಣ, ಈ ಒಂದು ಮ್ಯಾಪ್ ಮೂಲಕ ತಿಳಿದುಕೊಳ್ಳೋಣ. ಸೊ ಮೊದಲಿಗೆ ಪಶ್ಚಿಮದಲ್ಲಿರುವಂತಹ ಗುಜರಾತ್ನ ಕಾಂಡ್ಲಾ ಬಂದರು, ನಂತರ ಮುಂಬೈನಲ್ಲಿರುವಂತಹ ಮುಂಬೈ ಬಂದರು, ನಂತರ ಜವಾಹರ್ಲಾಲ್ ನೆಹರು ಪೋರ್ಟ್, ನಂತರ ಗೋವಾದಲ್ಲಿರುವಂತಹ 2 ಬಂದರುಗಳ ಹೆಸರು ಪಣಜಿ ಮತ್ತು ಮರ್ಮಗಾಂವ್ ಅಂತ. ಅದೇ ರೀತಿಯಾಗಿ ಕರ್ನಾಟಕದ ಪ್ರಮುಖ ಬಂದರು ಯಾವುದು ಅಂತಂದರೆ ಮಂಗಳೂರು ಬಂದರು, ನಂತರ ಕೇರಳದ ಕೊಚ್ಚಿ, ತಮಿಳುನಾಡಿನಲ್ಲಿರುವಂತಹ 3 ಪ್ರಮುಖವಾದಂತಹ ಬಂದರುಗಳು ಅಂತಂದರೆ ಎನ್ನೋರ್, ಚೆನ್ನೈ ಮತ್ತು ಟುಟಿಕಾರನ್. ಚೆನ್ನೈನಿಂದ 24 ಕಿಲೋಮೀಟರ್ ಉತ್ತರದಲ್ಲಿರುವಂತಹ ಕಾಮರಾಜರ್ ಅಥವಾ ಎನ್ನೋರ್ ಬಂದರು. ನಂತರ ಆಂಧ್ರ ಪ್ರದೇಶದಲ್ಲಿರುವಂತಹ ವಿಶಾಖಪಟ್ಟಣಂ, ಒಡಿಶಾದಲ್ಲಿರುವಂತಹ ಪ್ಯಾರಾದೀಪ್, ಪಶ್ಚಿಮ ಬಂಗಾಳದ ದಕ್ಷಿಣ ಭಾಗದಲ್ಲಿರುವಂತಹ ಕೋಲ್ಕತ್ತಾ ಬಂದರು. ಈ ರೀತಿಯಾದಂತಹ ಪ್ರಮುಖ 12 ಬಂದರುಗಳನ್ನು ಭಾರತದಲ್ಲಿ ನಾವು ಈಗ ಲೊಕೇಟ್ ಮಾಡಿದ್ವಿ. ಸೆನ್ಸಸ್ ಅಥವಾ ಜನಗಣತಿಯನ್ನು ಈ ಕೆಳಗಿನ ಯಾವ ಸಚಿವಾಲಯದ ಅಡಿಯಲ್ಲಿ ಪ್ರತಿ 10 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದ್ದು, ಆಪ್ಷನ್ಗಳಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಆಪ್ಷನ್ 2 ರಕ್ಷಣಾ ಸಚಿವಾಲಯ, ಆಪ್ಷನ್ 3 ಗೃಹ ವ್ಯವಹಾರಗಳ ಸಚಿವಾಲಯ ಅಥವಾ ಆಪ್ಷನ್ 4 ಹಣಕಾಸು ಸಚಿವಾಲಯ ಅಂತ ಇದ್ದು, ಸರಿಯಾದ ಉತ್ತರ ಏನು ಅಂತ ನೋಡೋದಾದರೆ ಆಪ್ಷನ್ 3 ಗೃಹ ವ್ಯವಹಾರಗಳ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಈ ಒಂದು ಸಚಿವಾಲಯದ ಅಡಿಯಲ್ಲಿ ಪ್ರತಿ 10 ವರ್ಷಗಳಿಗೊಮ್ಮೆ ಈ ಜನಗಣತಿಯನ್ನು ನಡೆಸಲಾಗುತ್ತದೆ. ಸೊ ಆಪ್ಷನ್ 3 ಗೃಹ ವ್ಯವಹಾರಗಳ ಸಚಿವಾಲಯ ಈಸ್ ರೈಟ್ ಆನ್ಸರ್. 2023ರ ವಿಶ್ವ ಆರೋಗ್ಯ ದಿನ
ಈ ಒಂದು ದಿನಾಚರಣೆಯ ಥೀಮ್ ಏನಾಗಿತ್ತು ಅಂತ ಗುರುತಿಸಬೇಕಾಗಿದ್ದು ಆಪ್ಷನ್ 1 ಹೆಲ್ತ್ ಫಾರ್ ಆಲ್ ಅಂತ, ಆಪ್ಷನ್ 2 ರೈಟ್ ಟು ಹೆಲ್ತ್ ಅಂತ, ಆಪ್ಷನ್ 3 ಹೆಲ್ತ್ ಈಸ್ ವೆಲ್ತ್ ಅಂತ, ಅಥವಾ ಆಪ್ಷನ್ 4 ನೋ ಹೆಲ್ತ್ ನೋ ಗ್ರೋತ್ ಅಂತ ಇದೆ. ಸೊ 2023ರ ವಿಶ್ವ ಆರೋಗ್ಯ ದಿನದ ಥೀಮ್ ಏನು ಅಂತಂದರೆ ಆಪ್ಷನ್ 1 ಹೆಲ್ತ್ ಫಾರ್ ಆಲ್, ಅಂದರೆ ಎಲ್ಲರಿಗೂ ಸಹ ಆರೋಗ್ಯ ಅನ್ನುವ ಒಂದು ಥೀಮನ್ನು ಅಥವಾ ವಿಷಯವನ್ನು ಇಟ್ಕೊಂಡು 2023ರ ಈ ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಪ್ರಶ್ನೆ, 2022ರ ಇಂಡಿಯಾ ಜಸ್ಟಿಸ್ ರಿಪೋರ್ಟ್ ಅಥವಾ ಭಾರತದ ನ್ಯಾಯ ವರದಿ ಅನ್ನುವ ಒಂದು ರಿಪೋರ್ಟನ್ನು ರೀಸೆಂಟಾಗಿ ಪಬ್ಲಿಷ್ ಮಾಡಲಾಗಿದ್ದು, ಈ ಕೆಳಗಿನ ಯಾವ ರಾಜ್ಯ ಈ ಒಂದು ರಿಪೋರ್ಟ್ನ ಪ್ರಕಾರ ಮೊದಲ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಇದೆ. ಮುಖ್ಯವಾಗಿ ಈ ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಅಥವಾ ನ್ಯಾಯ ವಿತರಣೆಯ ಒಂದು ವ್ಯವಸ್ಥೆಯಲ್ಲಿ ಭಾರತದ ಯಾವ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ದೆಹಲಿ, ಆಪ್ಷನ್ 2 ತಮಿಳುನಾಡು, ಆಪ್ಷನ್ 3 ಕರ್ನಾಟಕ ಅಥವಾ ಆಪ್ಷನ್ 4 ಗುಜರಾತ್ ಅಂತ ಇದ್ದು, ಸರಿಯಾದ ಉತ್ತರ ಏನಂತಂದರೆ ಆಪ್ಷನ್ 3 ಕರ್ನಾಟಕ ಈ 2022ರ ಇಂಡಿಯಾ ಜಸ್ಟಿಸ್ ರಿಪೋರ್ಟ್ ಇದರಲ್ಲಿ ಈ ನ್ಯಾಯ ವಿತರಣೆಯ ವ್ಯವಸ್ಥೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಸೊ ಆಪ್ಷನ್ 3 ಕರ್ನಾಟಕ ಈಸ್ ರೈಟ್ ಆನ್ಸರ್. ಈ ಇಂಡಿಯಾ ಜಸ್ಟಿಸ್ ರಿಪೋರ್ಟನ್ನು ಮೊದಲ ಬಾರಿಗೆ 2019ನೇ ಇಸವಿಯಲ್ಲಿ ಈ ಸಂಸ್ಥೆಗಳಿಂದ ಪಬ್ಲಿಷ್ ಮಾಡಲಾಗಿತ್ತು. ಮುಖ್ಯವಾಗಿ ಆಯಾ ರಾಜ್ಯಗಳ ಒಂದು ಪೊಲೀಸ್ ನ್ಯಾಯಾಂಗ ವ್ಯವಸ್ಥೆ, ಕಾರಾಗೃಹಗಳು ಮತ್ತು ಸಾರ್ವಜನಿಕರಿಗೆ ಯಾವ ರೀತಿಯಾಗಿ ರಾಜ್ಯದಲ್ಲಿ ಕಾನೂನು ಸಹಾಯಗಳನ್ನು ನೀಡಲಾಗ್ತಾ ಇದೆ ಅನ್ನುವ ಪ್ರಮುಖವಾದಂತಹ ನಿಯತಾಂಕಗಳನ್ನು ಪರಿಗಣಿಸುವುದರ ಮೂಲಕ ಆಯಾ ರಾಜ್ಯಗಳಲ್ಲಿ ನ್ಯಾಯ ವಿತರಣೆಯ ವ್ಯವಸ್ಥೆಯ ಕುರಿತಾದಂತಹ ಒಂದು ಮೌಲ್ಯಮಾಪನವನ್ನು ಮತ್ತು ಈ ಮೇಲೆ ತಿಳಿಸಲಾದಂತಹ ನಿಯತಾಂಕಗಳ ಕಾರ್ಯಕ್ಷಮತೆಯನ್ನು ಇವ್ಯಾಲ್ಯುಯೇಟ್ ಮಾಡುವುದರ ಮೂಲಕ ಈ ಒಂದು ವರದಿಯನ್ನು ಪಬ್ಲಿಷ್ ಮಾಡಲಾಗುತ್ತೆ. ಸೊ ಈ ಒಂದು ವರದಿಯಲ್ಲಿ ಹೈಲೈಟ್ ಮಾಡಲಾದಂತಹ ಪ್ರಮುಖ ಅಂಶಗಳೇನು ಅಂತಂದರೆ, ಸದ್ಯಕ್ಕೆ ಈ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈ ಸಾರ್ವಜನಿಕರಿಗೆ ನ್ಯಾಯವನ್ನು ವಿತರಣೆ ಮಾಡುವಂತಹ ಒಂದು ವ್ಯವಸ್ಥೆಯಲ್ಲಿ ನ್ಯಾಯಾಧೀಶರ ಕೊರತೆಯನ್ನು, ಅಂದರೆ ಈ ಕೋರ್ಟ್ಗಳಲ್ಲಿ ನ್ಯಾಯಾಧೀಶರ ಕೊರತೆಗಳನ್ನು ಹೆಚ್ಚಾಗಿ ಕಂಡು ಬರ್ತಾ ಇವೆ ಅಂತ ಈ ಒಂದು ವಿಷಯವನ್ನು ಹೈಲೈಟ್ ಮಾಡಲಾಗಿದೆ. ಮುಖ್ಯವಾಗಿ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯಾಧೀಶರು ಮತ್ತು ಈ ಕೋರ್ಟ್ಗಳಲ್ಲಿ ಮೂಲ ಸೌಕರ್ಯಗಳ ಕೊರತೆಯನ್ನು ಹೈಲೈಟ್ ಮಾಡಲಾಗಿದ್ದು, ಈ ಒಂದು ಕಾರಣದಿಂದಾಗಿ ಈ ಕೋರ್ಟ್ಗಳಲ್ಲಿ ಬಾಕಿ ಇರುವಂತಹ ಮತ್ತು ಹೆಚ್ಚುತ್ತಿರುವಂತಹ ಕೇಸ್ ಲೋಡ್ಗಳು, ಸದ್ಯಕ್ಕೆ ಇರುವಂತಹ ನ್ಯಾಯಾಧೀಶರ ಮೇಲೆ ಹೆಚ್ಚಿನ ಸಂಖ್ಯೆಯ ಕೇಸ್ ಲೋಡ್ಗಳು ಕೂಡ ಇನ್ಕ್ರೀಸ್ ಆಗ್ತಾ ಇವೆ, ಹೆಚ್ಚಳವಾಗ್ತಾ ಇವೆ ಅಂತ ಈ ಒಂದು ವಿಷಯವನ್ನು ಹೈಲೈಟ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಈ ಕೆಳ ನ್ಯಾಯಾಲಯಗಳಲ್ಲಿ ಕೇಸ್ ಕ್ಲಿಯರೆನ್ಸ್ ದರಗಳು ಅಥವಾ ಕೇಸ್ ಕ್ಲಿಯರೆನ್ಸ್ ರೇಟ್ ಅಂತ ಏನು ಕರಿತೇವೆ, ಸೊ ಆ ಒಂದು ವಿಷಯ ಕೂಡ ಕಡಿಮೆ ಆಗ್ತಾ ಇದೆ, ಕೇಸ್ ಕ್ಲಿಯರೆನ್ಸ್ ರೇಟ್ ಕೂಡ ಕಡಿಮೆ ಆಗ್ತಾ ಇದೆ ಅಂತ ಈ ಒಂದು ವಿಷಯವನ್ನು ಹೈಲೈಟ್ ಮಾಡಲಾಗಿದೆ. ಸೊ ಇನ್ನು ಈ ಒಂದು ವರದಿಯ ಮೂಲಕ ಶಿಫಾರಸು ಮಾಡಲಾದಂತಹ ಕೆಲವೊಂದಿಷ್ಟು ಪ್ರಮುಖ ಅಂಶಗಳೇನು ಅಂತಂದರೆ, ಈ ಅಂಶಗಳನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಜಸ್ಟಿಸ್ ಡೆಲಿವರಿ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಈ ಅಂಶಗಳನ್ನು ನೀವು ಎಸ್ಸೆಗಳಲ್ಲಿ ಕೋಟ್ ಮಾಡ್ಬೋದು. ಸೊ ನೋಟ್ ಮಾಡಿ ಅಥವಾ ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ನಂತರ ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ಮುಖ್ಯವಾಗಿ ಈ ಒಂದು ವರದಿಯಲ್ಲಿ ಶಿಫಾರಸು ಮಾಡಲಾದಂತಹ ಅಂಶಗಳೇನು ಅಂತಂದರೆ, ದೇಶದಾದ್ಯಂತ ಇರುವಂತಹ ಕೋರ್ಟ್ಗಳಲ್ಲಿ ನ್ಯಾಯಾಧೀಶರ ಹುದ್ದೆಗಳನ್ನು, ಖಾಲಿ ಇರುವಂತಹ ನ್ಯಾಯಾಧೀಶರ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಅಷ್ಟೇ ಅಲ್ಲದೆ ಕೋರ್ಟ್ಗಳಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸುವುದರ ಮೂಲಕ ನ್ಯಾಯಾಂಗ ವ್ಯವಸ್ಥೆಯ ದಕ್ಷತೆಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಅದರ ಮೂಲ ಸಮಸ್ಯೆಗಳನ್ನು ಪರಿಹರಿಸುವಂತಹ ಅವಶ್ಯಕತೆ ಇದೆ ಅಂತ ಶಿಫಾರಸನ್ನು ನೀಡಲಾಗಿದೆ. ಅಷ್ಟೇ ಅಲ್ಲದೆ ಉತ್ತಮ ಪೊಲೀಸ್ ತರಬೇತಿಯನ್ನು ನೀಡುವುದರ ಮೂಲಕ ಮತ್ತು ಈ ಒಂದು ಪೊಲೀಸ್ ವ್ಯವಸ್ಥೆಯಲ್ಲಿ ಮೂಲ ಸೌಕರ್ಯಗಳನ್ನು ಮತ್ತು ಜೈಲುಗಳಲ್ಲಿ ಜನಸಂದಣಿಯನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಈ ನ್ಯಾಯಾಂಗ ವ್ಯವಸ್ಥೆಯ ಬಲಪಡಿಸುವಂತಹ ನಿಟ್ಟಿನಲ್ಲಿ ಅದರ ವೇಗ ಮತ್ತು ದಕ್ಷತೆಯನ್ನು ಸುಧಾರಿಸುವಂತಹ ಅವಶ್ಯಕತೆ ಇದೆ ಅಂತ ಈ ಒಂದು ಶಿಫಾರಸನ್ನು ನೀಡಲಾಗಿದೆ. ಅಷ್ಟೇ ಅಲ್ಲದೆ ಈ ಜಸ್ಟಿಸ್ ಡೆಲಿವರಿ ಸಿಸ್ಟಮ್ನಲ್ಲಿ ಕಾನೂನು ನೆರವು, ಅಂದರೆ ಸಂತ್ರಸ್ತರಿಗೆ ಪರಿಹಾರಗಳನ್ನು ನೀಡುವುದರ ಮೂಲಕ ಈ ಅಪರಾಧದಲ್ಲಿ ಬಲಿಪಶುವಾದಂತಹ ಸಂತ್ರಸ್ತರಿಗೆ ಅವರ ಅಗತ್ಯತೆಗಳಿಗೆ ಹೆಚ್ಚಿನ ಗಮನವನ್ನು ನೀಡುವುದರ ಮೂಲಕ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತಹ ನಿಟ್ಟಿನಲ್ಲಿ ಈ ವ್ಯವಸ್ಥೆ ಕೆಲಸ ಮಾಡಬೇಕು ಅಂತ ಕೂಡ ಸಜೆಷನ್ಗಳನ್ನು ನೀಡಲಾಗಿದೆ. ಇದೇ ರೀತಿಯಾದಂತಹ ಸಜೆಷನ್ಗಳನ್ನು ಕೂಡ ನೀವು ಈ ಒಂದು ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತಹ ಎಸ್ಸೆಗಳಲ್ಲಿ ಕೂಡ ಮೆನ್ಷನ್ ಮಾಡಬಹುದಾಗಿದೆ. ಸೊ ಮುಖ್ಯವಾಗಿ ಈ ಸಾರ್ವಜನಿಕರಿಗೆ ಈ ಭಾರತದಲ್ಲಿ ಹೆಚ್ಚಾದಂತಹ ಒಂದು ಸಮಾನ ಮತ್ತು ಪರಿಣಾಮಕಾರಿಯಾದಂತಹ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಈ ಮೇಲೆ ತಿಳಿಸಲಾದಂತಹ ಸಮಸ್ಯೆಗಳನ್ನು ಬಗೆಹರಿಸುವುದರ ಮೂಲಕ ಈ ಒಂದು ಸಮರ್ಥವಾದಂತಹ ನ್ಯಾಯಾಂಗ ವ್ಯವಸ್ಥೆಯನ್ನು ಸಾಧಿಸುವಂತಹ ಒಂದು ಅವಶ್ಯಕತೆ ಇದೆ ಅಂತ ಕೂಡ ಈ ಒಂದು ರಿಪೋರ್ಟ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ.
ಸೊ ನೆನ್ಪಿಟ್ಕೊಳ್ಳಿ, ಇಂಡಿಯಾ ಜಸ್ಟಿಸ್ ರಿಪೋರ್ಟ್ನಲ್ಲಿ ಅಗ್ರಸ್ಥಾನವನ್ನು ಪಡೆದಂತಹ ಭಾರತದ ರಾಜ್ಯ ಯಾವುದು ಅಂತಂದರೆ ಕರ್ನಾಟಕ ಆಗಿದೆ. 100 ವರ್ಷಗಳನ್ನು ಕಂಪ್ಲೀಟ್ ಮಾಡ್ತಾ ಇರುವಂತಹ ಈ ವಯಾಕೋಮ್ ಸತ್ಯಾಗ್ರಹ ಪ್ರಸ್ತುತ ಯಾವ ರಾಜ್ಯದಲ್ಲಿ ನಡೆಯಿತು 100 ವರ್ಷಗಳ ಹಿಂದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ತಮಿಳುನಾಡು, ಆಪ್ಷನ್ 2 ಕೇರಳ, ಆಪ್ಷನ್ 3 ಆಂಧ್ರ ಪ್ರದೇಶ್ ಅಥವಾ ಆಪ್ಷನ್ 4 ಅರುಣಾಚಲ್ ಪ್ರದೇಶ್ ಅಂತ ಇದ್ದು ಸರಿಯಾದ ಉತ್ತರ ಆಪ್ಷನ್ 2 ಕೇರಳದಲ್ಲಿ 1924ರಲ್ಲಿ ಈ ವಯಾಕೋಮ್ ಸತ್ಯಾಗ್ರಹ ಪ್ರಾರಂಭವಾಗಿತ್ತು. ಸೊ ಸದ್ಯಕ್ಕೆ ಈ ಶತಮಾನೋತ್ಸವವನ್ನು ಆಚರಿಸುವಂತಹ ವಯಾಕೋಮ್ ಸತ್ಯಾಗ್ರಹದ ಕುರಿತಾದಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಈ ಸುಬನ್ಸಿರಿ ಅನ್ನುವ ನದಿ ಈ ಕೆಳಗಿನ ಯಾವ ನದಿಯ ಉಪನದಿಯಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಯಮುನಾ ನದಿ, ಆಪ್ಷನ್ 2 ಗಂಗಾ ನದಿ, ಆಪ್ಷನ್ 3 ಮಹಾನದಿ ಅಥವಾ ಆಪ್ಷನ್ 4 ಬ್ರಹ್ಮಪುತ್ರ ಅಂತ ಇದ್ದು ಸರಿಯಾದ ಉತ್ತರ ಆಪ್ಷನ್ 4 ಬ್ರಹ್ಮಪುತ್ರ ನದಿಯ ಪ್ರಮುಖವಾದಂತಹ ಉಪನದಿಯಾಗಿ ಈ ಸುಬನ್ಸಿರಿ ಅನ್ನುವ ನದಿ ಗುರುತಿಸಿಕೊಳ್ಳುತ್ತೆ. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಈ ಒಂದು ಇಮೇಜ್ನಲ್ಲಿ ಕೂಡ ನೋಡ್ಬೋದು ಯಾವ ರೀತಿಯಾಗಿ ಸುಬನ್ಸಿರಿ ನದಿ ಬ್ರಹ್ಮಪುತ್ರ ನದಿಯನ್ನು ಬಂದು ಸೇರುತ್ತೆ ಅಂತ. ಅಷ್ಟೇ ಅಲ್ಲದೆ ಬ್ರಹ್ಮಪುತ್ರ ನದಿಯ ಪ್ರಮುಖ ಮತ್ತು ಅತಿ ದೊಡ್ಡ ಉಪನದಿಯಾಗಿ ಸುಬನ್ಸಿರಿ ರಿವರ್ ಅಥವಾ ಸುಬನ್ಸಿರಿ ನದಿ ಗುರುತಿಸಿಕೊಳ್ಳುತ್ತದೆ. ಲೈನೆಕ್ಸ್ ಅನ್ನುವ ನೌಕಾ ವ್ಯಾಯಾಮವನ್ನು ಭಾರತೀಯ ನೌಕಾಪಡೆ ಈ ಕೆಳಗಿನ ಯಾವ ದೇಶದೊಂದಿಗೆ ಕಂಡಕ್ಟ್ ಮಾಡುತ್ತದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಇಸ್ರೇಲ್, ಆಪ್ಷನ್ 2 USA, ಆಪ್ಷನ್ 3 ಶ್ರೀಲಂಕಾ ಅಥವಾ ಆಪ್ಷನ್ 4 ಸಿಂಗಾಪುರ್ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಹೆಸರಿನಲ್ಲೇ ಸೂಚಿಸುವ ಹಾಗೆ SL ಅಂತಂದರೆ ಶ್ರೀಲಂಕಾ, IN ಅಂತಂದರೆ ಇಂಡಿಯಾ, EX ಅಂತಂದರೆ ಎಕ್ಸಸೈಸ್ ಅಂತ. ಸೊ ಲೈನೆಕ್ಸ್ ಅನ್ನುವ ಎಕ್ಸಸೈಸನ್ನು ಶ್ರೀಲಂಕಾದೊಂದಿಗೆ ಭಾರತದ ನೌಕಾಪಡೆ ಕಂಡಕ್ಟ್ ಮಾಡುತ್ತದೆ. ಸೊ ಆಪ್ಷನ್ 3 ಶ್ರೀಲಂಕಾ ಇಸ್ ರೈಟ್ ಆನ್ಸರ್. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ನಿಮ್ಮ ಯಾವುದೇ ಸಜೆಷನ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಮತ್ತು ಎಲ್ಲ ಆಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಹ್ಯಾವ್ ಅ ನೈಸ್ ಡೇ.